ಮಣಿ ಮಣಿ ಮಣಿಗೊಂದು ದಾರ. ಶಿವರಾಜ್ ಕುಮಾರ್ ಶಿಲ್ಪಾ ನಟಿಸಿದ ಜನ್ಮದ ಜೋಡಿ ಚಿತ್ರದ ಈ ಹಾಡು ಯಾವ ಚಿತ್ರಪ್ರೇಮಿಗೆ ಪರಿಚಯವಿಲ್ಲ? ದಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ. ಜನಪದದ ಸೊಗಡನ್ನು ರೊಮ್ಯಾಂಟಿಕ್ ಆಗಿ ದಾಟಿಸಿದ ಈ ಪದಗಳು ಹುಟ್ಟಿದ್ದು ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರ ಲೇಖನಿಯಿಂದ. ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಕನ್ನಡ ಸಾಹಿತ್ಯದ ಪ್ರಮುಖ ಭಾಗವಾಗಿರುವ ಬಂಡಾಯ ಸಾಹಿತ್ಯ ಚಳುವಳಿಯ ನೇತಾರರಲ್ಲಿ ಒಬ್ಬರು. ಹುಟ್ಟೂರು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬರಗೂರು ಗ್ರಾಮ. ಇವರ ತಾಯಿ ಕೆಂಚಮ್ಮ, ತಂದೆ ರಂಗದಾಸಪ್ಪ. ಕನ್ನಡ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಬರಗೂರು ರಾಮಚಂದ್ರಪ್ಪ ಬಂಡಾಯ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ. ಕನಸಿನ ಕನ್ನಿಕೆ, ಮರಕುಟಿಗ, ನೆತ್ತರಲ್ಲಿ ನೆಂದ ಹೂವು, ಗುಲಾಮಗೀತೆ, ಮಗುವಿನ ಹಾಡು, ಕಾಂಟೆಸ್ಸಾದಲ್ಲಿ ಕಾವ್ಯ ಇವರ ಕವನ ಸಂಕಲನಗಳು. ಸುಂಟರಗಾಳಿ, ಬಯಲಾಟ ಭೀಮಣ್ಣ, ಒಂದು ಊರಿನ ಕತೆಗಳು, ಕಪ್ಪು ನೆಲದ ಕೆಂಪು ಕಾಲು ಇವರ ಕಥಾ ಸಂಕಲನಗಳು. ಸುಂಟರಗಾಳಿ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಗೌರವ ಸಂದಿದೆ. ಸೂತ್ರ, ಸೀಳು ನೆಲ, ಸಂಗಪ್ಪನ ಸಾಹಸಗಳು, ಬೆಂಕಿ, ಸೂರ್ಯ, ಭರತನಗರಿ, ಕೋಟೆ, ಗಾಜಿನ ಮನೆ, ಸ್ವಪ್ನ ಮಂಟಪ, ಶಬರಿ ಇವರ ಕಾದಂಬರಿಗಳು. ಕನ್ನಡಾಭಿಮಾನ, ಸಂಸ್ಕೃತಿ, ಶ್ರಮ ಮತ್ತು ಸೃಜನಶೀಲತೆ, ಕನ್ನಡ ಪ್ರಜ್ಞೆ, ಕನ್ನಡ ಸಾಹಿತ್ಯವೆಂಬ ಸ್ವಾತಂತ್ರ್ಯ ಹೋರಾಟ, ಪರಂಪರೆಯೊಂದಿಗೆ ಪಿಸುಮಾತು, ಬಂಡಾಯ ಸಾಹಿತ್ಯ ಮೀಮಾಂಸೆ, ಸಂಸ್ಕೃತಿ, ಉಪಸಂಸ್ಕೃತಿ, ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ, ಶಬ್ದವಿಲ್ಲದ ಯುದ್ಧ, ಜನಪದ ನಾಯಕ ಡಾಕ್ಟರ್ ರಾಜ್ಕುಮಾರ್ ಇವರ ವಿಮರ್ಶಾ ಗ್ರಂಥಗಳು. ಕನ್ನಡ ನಾಡಿನ ಪ್ರಮುಖ ಚಿಂತಕರಲ್ಲಿ ಒಬ್ಬರಾದ ರಾಮಚಂದ್ರಪ್ಪ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡ ಭಾಷಾಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಾಗ ಕನ್ನಡ ಮಾಧ್ಯಮವನ್ನು ಓದಿದವರಿಗೆ ಮೀಸಲಾತಿಯನ್ನು ಕೊಡಿಸಿದ್ದೀನಿ ನಾನು. 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಯಚೂರಿನಲ್ಲಿ ಆಯೋಜಿಸಿದಾಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ತುಮಕೂರು ಸ್ನಾತಕೋತ್ತರ ಕೇಂದ್ರದ ಮೊದಲ ನಿರ್ದೇಶಕರಾಗಿ, ಕೇಂದ್ರದ ಬೆಳವಣಿಗೆಗೆ ಕಾರಣಕರ್ತರಾಗಿ ಅಧ್ಯಾಪನದಲ್ಲಿ ತೊಡಗಿಸಿಕೊಂಡಿದ್ದು ನಿವೃತ್ತರಾದರು. ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲ, ಸಿನಿಮಾ ರಂಗಕ್ಕೂ ರಾಮಚಂದ್ರಪ್ಪನವರ ಕೊಡುಗೆ ಹಲವು. 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಚಲನಚಿತ್ರಗಳನ್ನು ನಿರ್ದೇಶಿಸುತ್ತಾ ನಿರ್ಮಿಸುತ್ತಾ ಬಂದಿದ್ದಾರೆ. ಅವರ ಮೊದಲ ಚಿತ್ರ ಒಂದು ಊರಿನ ಕಥೆ 1978ರಲ್ಲಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ಕಥಾ ಬರಹಗಾರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಒಬ್ಬ ಕಲಾವಿದ ಮಾತ್ರ ನಟಿಸಿರುವ ಅವರ ಶಾಂತಿ ಚಿತ್ರ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನು ಪ್ರವೇಶಿಸಿತು. ಶಾಂತಿ ಸಂಕೇತ. ಈ ಗಾಂಧಿ ಚರ್ಕ ಇದೆಯಲ್ವಾ, ಇದಕ್ಕೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಹಗಲು ವೇಷ, ಭಾಗೀರಥಿ, ಕೋಟೆ ಮೊದಲಾದವು ಇವರ ನಿರ್ದೇಶನದ ಇತರ ಸಿನಿಮಾಗಳು. ಶಿವರಾಜ್ ಕುಮಾರ್ ನಟಿಸಿದ ಜನುಮದ ಜೋಡಿ ಚಿತ್ರಕ್ಕೆ ಸಂಭಾಷಣೆ ನೀಡಿದ್ದಲ್ಲದೆ ಆ ಚಿತ್ರಕ್ಕೆ ಅವರು ಬರೆದ
ಮಣಿ 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 ಗೀತೆ ಇಂದಿಗೂ ಕೇಳುಗರನ್ನು ರಂಜಿಸುತ್ತಿದೆ. ಸಂಭಾಷಣೆಯನ್ನೇ ಹಾಡು ಮಾಡಿದ್ದು ಅದು ಮಣಿಮಣಿ ಅನ್ನೋದು. ಇಲ್ಲಿಯವರೆಗೆ 25 ಚಿತ್ರಗಳನ್ನು ನಿರ್ದೇಶಿಸಿದ್ದು, ಹಲವು ಸಾಕ್ಷ್ಯ ಚಿತ್ರಗಳನ್ನು ಕೂಡ ನಿರ್ಮಿಸಿದ್ದಾರೆ. 2014ರ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಭಾಜನರಾಗಿರುವ ಬರಗೂರು ಅವರ ಅನೇಕ ಚಿತ್ರಗಳು ಒಂದಲ್ಲ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಅಥವಾ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಗೌರವಗಳನ್ನು ಗೆದ್ದಿವೆ. ಸಾಹಿತ್ಯ, ಸಿನಿಮಾ, ಸಂಸ್ಕೃತಿ ಸಂಘಟನೆ ಹೀಗೆ ವಿವಿಧ ನೆಲೆಗಳಿಗೆ ತಮ್ಮನ್ನು ಒಡ್ಡಿಕೊಂಡಿರುವ, ತಮ್ಮದೇ ವಿಶಿಷ್ಟ ಚಿಂತನೆ, ಮಾನವೀಯ ಮೌಲ್ಯ, ಕಾರ್ಯಗಳಲ್ಲಿ ಎಂದೂ ರಾಜಿ ಮಾಡಿಕೊಳ್ಳದ, ಸೌಜನ್ಯ ನಡೆ, ನಿಷ್ಠುರ ನುಡಿಗಳ ವಿಶಿಷ್ಟ ವ್ಯಕ್ತಿತ್ವದ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚುಟಬುತ್ತಿ ಕಾರ್ಯಕ್ರಮದ ಅತಿಥಿ.